ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪೆನ್ಷನ್ ಪಯಣ. ಇವತ್ತು ನಿಮಗೆ ಒಂದು ದೇವಸ್ಥಾನದ ವಿಡಿಯೋ ತೋರಿಸೋಣ ಅಂತಂದ್ಬಿಟ್ಟು ಇಲ್ಲಿ ಮೊದಲಿಗೆನೆ ಗರುಡ ದೇವರು ಕಾಣಿಸ್ತಾ ಇದ್ದಾರೆ. ಅಂದಮೇಲೆ ನಿಮಗೆ ಯಾವ ದೇವಸ್ಥಾನ ಅಂತ ಗೊತ್ತಾಗಿದೆ. ಇದು ತುಂಬಾನೇ ವಿಶಾಲವಾದಂಥ ಪ್ರದೇಶದಲ್ಲಿದೆ. 30 ಎಕರೆ ಜಾಗದಲ್ಲಿದೆ ಅಂತ ಅಂದ್ಬಿಟ್ಟು ಮಾಹಿತಿ ತಿಳಿತು. ಅಲ್ಲಿರೋರು ಯಾರೋ ಹೇಳಿದ್ರು. ಅಷ್ಟು ವಿಶಾಲವಾದಂಥ ಜಾಗ UK ನಲ್ಲಿದೆ ಅಂತ ಅಂದ್ಬಿಟ್ಟು ನನಗೆ ನಂಬಕ್ಕೆ ಆಗ್ಲಿಲ್ಲ. ಅಷ್ಟೊಂದು ವಿಶಾಲವಾದ ಜಾಗದಲ್ಲಿ ಕಟ್ಟಿದ್ದಾರೆ. ಸುಮಾರು ಒಂದು 25 ವರ್ಷದ 30 ವರ್ಷದ್ದು ಹಳೇದು. ಅದಕ್ಕಿಂತ ಮುಂಚೆ ಹಳೆ ದೇವಸ್ಥಾನ ಸಣ್ಣದಾಗಿತ್ತು. ಆಮೇಲೆ ಸರ್ಕಾರದಿಂದ ಜಮೀನ್ ಮಂಜೂರು ಮಾಡ್ಬಿಟ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಇನ್ನು ಕಟ್ಟೋಕೆ ತುಂಬಾ ಖಾಲಿಯಾದಂತ ಪ್ರದೇಶ ತುಂಬಾನೇ ಇದೆ. ಅಷ್ಟೊಂದು ವಿಶಾಲವಾದಂತ ಜಾಗದಲ್ಲಿದೆ. ಅಲ್ಲಿ ಸುಮಾರು ಕಟ್ಟಿದ್ದಾರೆ. ಅಲ್ಲಿ ಬಾಲಾಜಿ ಟೆಂಪಲ್ ಅಂತ ಅಂದ್ಬಿಟ್ಟು ಬರ್ಮಿಂಗ್ಹ್ಯಾಮ್ ಅಲ್ಲಿದೆ. ವಿಶೇಷವಾಗಿ ಇದೆ ಅಂದ್ರೆ ನನ್ಗಂತೂ ತುಂಬಾ ಇಷ್ಟವಾದಂತ ಜಾಗ. ನಾನು 2ನೇ ಸಾರಿ ಇಲ್ಲಿಗೆ ಬಂದಿರೋದು. 2 ವರ್ಷಕ್ಕೆ ಮುಂಚೆ ಒಂದ್ಸಾರಿ ಬಂದಿದ್ದೆ. ಇಲ್ಲಿ ಎಲ್ಲಾ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲಿಗೆ ಇಲ್ಲಿ ಆ ದೇವ್ರದ್ದು ಮೂರ್ತಿ ಇದೆ. ಇಲ್ಲಿ ಯಾವ ಭಕ್ತಾದಿಗಳು ಏನ್ ಅನ್ಕೊಂಡಿರ್ತಾರೆ ಊಟದ ವ್ಯವಸ್ಥೆ ಇದೆ. ಆದ್ರಿಂದ ಇಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ಏನ್ ಬೇಕಾದ್ರೂ ಕೊಡ್ತಾರೆ. ಅವ್ರಿಗೆ ಏನು ಕೊಡ್ಬೇಕು ಅನ್ಸುತ್ತೆ ಅದು ಕೊಡ್ತಾರೆ. ಇಲ್ಲಿ ದೇವ್ರಿಗೆ ಆಗುವಂತ ತೋಮಾಲೆಗಳು ಮತ್ತೆ ಕಟ್ಟಿರೋ ಹೂವುಗಳು, ದೇವರ ಅಲಂಕಾರಕ್ಕೆ ತುಂಬಾನೇ ಹೂವುಗಳನ್ನೆಲ್ಲ ತರಿಸಿಟ್ಟಿರ್ತಾರೆ. ಇಲ್ಲಿ ಮರದ್ದು ವೆಂಕಟೇಶ್ವರನ ವಿಗ್ರಹ ಇದೆ. ಇಲ್ಲಿ ಭಗವಂತ ವೆಂಕಟೇಶ್ವರ ವಿರಾಜಮಾನವಾಗಿದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರಗಳು ಮಾಡಿರ್ತಾರೆ. ಇಲ್ಲಿ ಒಂದು ಅರ್ಚನೆಗೆ 2 ಪೌಂಡ್ ಅಂತಾರೆ. 200-220 ರೂಪಾಯಿ ಇರುತ್ತೆ. ಮತ್ತೆ ಇಲ್ಲಿ ಗಣಪತಿಗೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲ ಸ್ವಲ್ಪ ದೂರದಲ್ಲೇನೆ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ಗಣಪತಿ ಇದ್ದಾರೆ. ಇದ್ರ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಇದ್ದಾರೆ. ಅದ್ರ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿ, ಶಿವ, ಇಲ್ಲಿ ಸುಬ್ರಹ್ಮಣ್ಯ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ, ಸಾಯಿಬಾಬಾ, ಎಲ್ಲಾ ದೇವರುಗಳನ್ನು ಅಂದ್ರೆ ಒಂದ್ ಕಡೆಗೆ ಹೋದ್ರೆ ಎಲ್ಲಾ ದೇವ್ರ ದರ್ಶನ ಆಗುತ್ತೆ ನಮ್ಗೆ. ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಅಷ್ಟು ಚೆನ್ನಾಗಿರುವಂತ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ, ವಳ್ಳಿ ದೇವಸೇನ. ಸಾಯಿಬಾಬಾ ದೇವಸ್ಥಾನ ನೋಡಿ. ಸಾಯಿಬಾಬಾ ಮಂದಿರನೇ ಎಷ್ಟು ದೊಡ್ಡದಾಗಿದೆ. ತುಂಬಾನೇ ವಿಶೇಷವಾಗಿದೆ. ಇಲ್ಲಿ ಶಿವನಿಗೆ ನಾವು ಹಣ್ಣುಗಳನ್ನ ನೈವೇದ್ಯ ಮಾಡೋದು ನೋಡಿದೀವಿ. ಇಲ್ಲಿ ತರಕಾರಿಗಳನ್ನು ನೈವೇದ್ಯಕ್ಕೆ ಇಟ್ಟಿದ್ದಾರೆ ಭಗವಂತನಿಗೆ. ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ರೀತಿ ಆಚರಣೆಯಲ್ಲಿ ಇರುತ್ತೆ. ಹಂಗಾಗಿದ್ದು ವಿಶೇಷವಾಗಿದೆ. ನವಗ್ರಹಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದ್ದಾರೆ.
ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಇಲ್ಲಿ ನೋಡಿ ನಂದಿ ವಿಗ್ರಹ. ಅಮ್ಮನವರಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಅಷ್ಟು ಅದ್ಭುತವಾಗಿದೆ. ಅಂದ್ರೆ ನಾವು ಹೋಗೋಷ್ಟೊತ್ತಿಗೆ ಅಲ್ಲಿ ಸ್ವಲ್ಪ ಒಂದೂವರೆ ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆನೆ ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡ್ತಾ ಇದ್ರು. ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಮಲ್ಕೊಂಡಿರೋದು. ಅಂದ್ರೆ ನೀರೇನ್ ಇರ್ಲಿಲ್ಲ ಇಲ್ಲಿ. ಮತ್ತೆ ಇದು ರಥ ಅಂದ್ರೆ ದೇವ್ರಿಗೆ ವಿಶೇಷ ದಿನಗಳಲ್ಲಿ ರಥೋತ್ಸವ ಎಲ್ಲ ಇರುತ್ತೆ. ರಥನ ಇಲ್ಲಿ ನಿಲ್ಸಿದ್ದಾರೆ. ಅದಕ್ಕೊಂದು ಕಟ್ಟಡ ಕಟ್ಟಿ ಅಲ್ಲಿದೆ. ಮತ್ತೆ ಪ್ರಸಾದ ಅಂತೂ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ, ದೇವಸ್ಥಾನ ಪ್ರಸಾದ ಅಂದ್ರೇನೆ ವಿಶೇಷ. ನಾವು ಹೋದಾಗ ಬಿಸಿಬೇಳೆ ಬರ್ತಿತ್ತು, ಫುಲ್ಲು ಬಿಸಿ ಬಿಸಿ ಉಪ್ಪು ಮಾಡ್ಕೊಂಡು ತಿಂದಿದ್ದು. ಇಲ್ಲಿ ದೇವ್ರದ್ದು ಅವತಾರಗಳಿದೆ. 10 ಅವತಾರಗಳು ವೆಂಕಟೇಶ್ವರ ಸ್ವಾಮಿದು. ಅದು ಹೊರಗಡೆ ಎಲ್ಲ ಕೆತ್ತಿದ್ದಾರೆ. ಈಗ ಅನ್ನಪೂರ್ಣೇಶ್ವರಿ ಛತ್ರ ಅಂತ ಅಂದ್ಬಿಟ್ಟು ಇನ್ನು ದೊಡ್ಡದಾಗಿ ಕಟ್ಟಿದ್ದಾರೆ. ನಾವು ಹೋದಾಗ ಅದಿನ್ನು ಓಪನ್ ಆಗಿರ್ಲಿಲ್ಲ. ನೆಕ್ಸ್ಟ್ಗೆ ಇದು 2ನೇ ಸಾರಿ ಊಟ ಮಾಡಿದ್ದೀನಿ. 3ನೇ ಸಾರಿಗೆ ಹೊಸ ಹಾಲಲ್ಲಿ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಭಗವಂತ ಮತ್ತೆ ಯಾವಾಗ ಕರ್ಸ್ಕೋತಾರೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು.